ನನ್ನ ಕೆಲಸ ನಾನೇ ಮಾಡ್ಬೇಕು ಅಂತ ಶಾಸ್ತ್ರ ಆಯ್ತಾ. ಅದಾಯ್ತು, ಅದಾದ ಏನ್ ಮಾಡ್ತೀಯಾ? ಪರಿಚಯ ಇದೆಲ್ಲ ಆಯ್ತು, ಸೀದಾ ಹಚ್ಚಿದ ಮನೆಗೆ ಹೋಗ್ತೀಯ. ವಾಶ್ರೂಮ್ ಹೋಗ್ತಾನೆ. ವಾಶ್ರೂಮ್ಗೆ ಹೋಗುವಂತಹ ಕಾಲಕ್ಕೆ ಶನಿವಾರವನ್ನ ಬಲಕಿವಿಗೆ ಹೀಗೆ 2 ಸುತ್ತ ಹಾಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಬಲಕಿವಿಯಲ್ಲಿ ಗಂಗೆಯ ಸಾನ್ನಿಧ್ಯ ಉಂಟು ಅಂತ. ಇತರೆ ಬ್ರಾಹ್ಮಣರು ಏನಾದ್ರು ತಿಂದ ತಕ್ಷಣ ಕಿವಿಯನ್ನು ಉಂಟು ವಿಷ್ಣುವಿನ ಮತ್ತೆ ಮನಸ್ಸಲ್ಲಿ ನೋಡಿಲ್ಲ. ಹಾಗಾಗಿ ಗಂಗೆಯ ಸಾನ್ನಿಧ್ಯ ಉಂಟು ಅಂತ ಕೇಳ್ಬೋದು. ಬಲಕಿವಿಯಲ್ಲಿ ಗಂಗೆ ಉಂಟು ಹಿಂಡಿದ ಬರ್ತದ? ಹಿಂಡಿದ ಬರ್ತದೆ ಸಾಧ್ಯವಿಲ್ಲ ಅಲ್ವಾ? ನಮ್ಮಲ್ಲಿ ಭಾವನ ಉಂಟು, ಹೌದಾನೆ? ಯಾಕೆ ಬಲಕಿವಿಯಲ್ಲಿ ಗಂಗೆ ಉಂಟು ಅಂತ ಹೇಳಿದ್ರೆ ಗಂಗೆಯನ್ನ ಭೂಮಿ ಬಂದವರು ಯಾರು? ಭಗೀರಥ ಮಹರ್ಷಿ ಅಂತಾನೆ. ತನ್ನ ಸರ್ವಪ್ರಾಯತ್ನಗಳಿಂದ ಭೂಮಿ ಬರ್ತಾಳೆ ಯಾರು? ಗಂಗೆ. ಬರುವಂತಹ ಕಾಲಕ್ಕೆ ದುಂಬಿಕ್ಕೆ ಹರಿಕೊಂಡು ಹರಣಕುಟೆ ಯಾರು ಪರ್ಣಕುಟೀರ ಯಾರು ಮನುಷ್ಯ ಕುಟೀರವನ್ನೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತಾರಂತೆ. ಸಿಟ್ಟಿಗೆತ್ತಂತ ಗಂಗೆಯನ್ನ ಜಾನು ಮಹರ್ಷಿಗಳು ಪುನಃ ಸ್ವಾಹ ಮಾಡ್ತಾರೆ, ಕುಡಿತಾರೆ. ಆವಾಗ ಭಗೀರಥ ಬೇಡ್ಕೊಳ್ತಾನೆ, ಭೂಮಿಯಲ್ಲಿ ಬರಗಾಲಾಗಿದೆ ಬಿಟ್ಟು ಕೊಡಿ ಅಂತ. ಆವಾಗ ಬಲಕಿವಿ